ಮನುಷ್ಯ ಯಾಕೆ ಸ್ವಾರ್ಥಿ ಆಗಕ್ಕಂತಾನ ಅಂತಂದ್ರೆ ಸಾಯೋ ಟೈಮಲ್ಲಿ ಎಲ್ಲ ತಮ್ಮ ಜೀವನ ತಾವು ನೋಡ್ಕೊಂತಿರ್ತಾರ. ಸಾಯೋ ಟೈಮಲ್ಲಿ ಯಾರು ಬಂದು ಔಷಧಿ ನಿಲ್ಲಂಗಿಲ್ಲ. ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಮನೇಲಿ ಇದ್ದವ್ರನ್ನ ಯಾವ ರೀತಿ ನಾನು ಸಮಾಧಾನ ಮಾಡ್ತೀನಿ? ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರ ಅನ್ನೋ ಸಂಕಟ ಎಲ್ಲಾನು ಒಂದು ಸಿಟ್ಟಿನ ರೂಪದಲ್ಲಿ ನನಗೆ ಹೊರಗೆ ಅಪ್ಪನ ಇಷ್ಟು ದಿನ ನಾನು ನೋಡ್ಕೊಂಡಿದ್ದಕ್ಕೋಸ್ಕರ ಒಂದು ಬಹುಮಾನ ಇದು ಬಿರು. ಅವ್ರು ಹೆಂಗದಾರಂತ ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ದ. ಅವ್ರು ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಒಳಗೆ ಅವ್ರಿಗೆ ICU ಕರ್ಕೊಂಡು ಹೋದ್ರು. ನಮ್ಮ ಕಡೆ ಎಲ್ಲ ಸಹಿ ಮಾಡಿಸ್ಕೊಂಡು ಸಹಿ ಮಾಡೋವಾಗ ಕೈ ಎಲ್ಲ ನಡ್ತಿದ್ದು. ನಮ್ಮ ಅಪ್ಪಾಜಿನ ನಾವು ಹುಬ್ಳಿ ಕರ್ಕೊಂಡು ಬಂದ್ಬಿಟ್ಟಿವಿ. ನಾವು ಜೀವಂತವಾಗಿ ಮತ್ತೆ ನಾವು ನಮ್ಮ ಗದಗಿ ನಾವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮಮ್ಮಗೆ ಇದನ್ನೆಲ್ಲ ಹೇಳಿರಲಿಲ್ಲ. ನಾವು ನಮ್ಮಮ್ಮ ಅವ್ರನ್ನ ಆರಾಮ ಮಾಡಿ ಕರ್ಕೊಂಡು ಬರ್ತೀವಿ ಅನ್ನೋ ಭರವಸೆ ನಮ್ಮ ತಾಯಿಗೆ ನಾವು ಕೊಟ್ಟು ಅವ್ರನ್ನ ಹುಬ್ಳಿ ಕರ್ಕೊಂಡು ಬಂದಿದ್ವಿ. ನಮ್ಮಮ್ಮ ನಾವು ಕರ್ಕೊಂಡು ಬಂದಿದ್ದಿಲ್ಲ ಊರಿಗೆ ಹುಬ್ಳಿ ಬರೋವಾಗ. ಹಂಗಾಗಿ ನಮ್ಮಮ್ಮಗೆ ನಮ್ಮ ಅಪ್ಪಾಜಿನ ಕರೆಕ್ಟಾಗಿ ಅವ್ರು ಆರಾಮ ಮಾಡಿ ನಾವು ಅವ್ರನ್ನ ಕರ್ಕೊಂಡು ಹೋಗೋರು ಕೊಡ್ಬೇಕು ಅನ್ನೋದೇನಿತ್ತು. ನಮ್ಮ ತಾಯಿ ಫೇಸ್ ಮಾಡೋದು ನಮಗೆ ಭಾಳ ಕಷ್ಟ ಆಗಿತ್ತು. ಯಾಕಂತಂದ್ರೆ ನಿಮಗೆ ಮೊದಲಿಗೆ ಹೇಳಿದ್ದೀನಿ ಆಕಿನ ಹಾರ್ಟ್ ಪೇಷಂಟ್ ಹೇಳೋದು ಅಂದ್ರೆ ಅವು ಎರಡೂ ಜೀವ ಒಟ್ಟು ಬಿಟ್ಟಿಲ್ಲ, ಒಟ್ಟು ಬಿಟ್ಟಿರ್ತಿರ್ಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಅಪ್ಪಾಜಿ ಪ್ರತಿದಿನ ಎದ್ದು ಶೇಕು ಹೇಳು ಅಂತ ಹೇಳೋದು. ಇವ್ರು ಚಹಾ ಮಾಡಿಕೊಟ್ಟಾಗ ನಮ್ಮಮ್ಮ ಎದ್ದು ಚಹಾ ಕುಡಿಬೇಕು, ಮುಖ ತಗೊಂಬಂದು. ಹಂಗೆ ಇಬ್ಬರು ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರುವಂತಹ ದಾಂಪತ್ಯ ಜೀವನ ಅವ್ರದ್ದು. ಅಂತಾದ್ರೆ ನಮ್ಮ ಅಪ್ಪಾಜಿನ ಹಿಂಗೆ ಅವರು ಅಕ್ಕಿನಿದ್ರೆ ತೋರ್ಸೋಕೆ ನಮ್ಮ ಕೈಲಿ ಹಾಕಿರ್ಲಿಲ್ಲ. ಹಂಗಾಗಿ ಆ ದೇವ್ರ ಹತ್ರ ಬೆಳತನಕ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದು ಅವ್ರನ್ನ ಜೀವಂತವಾಗಿ ನಾವು ನಮ್ಮಮ್ಮಗೆ ತೋರಿಸ್ಬೇಕು ಅನ್ನೋದು ಒಂದೇ ಇತ್ತು. ಆದರೂ ಹಾಸ್ಪಿಟ್ಲಲ್ಲಿ ಭಾಳ ತ್ರಾಸ. ನಮ್ಮ ಅಪ್ಪಾಜಿಗೆ ICUನಾಗ ಹಾಕಿ ಆದ್ಮೇಲೆ 4 ಸರ್ತಿ ಮತ್ತೆ ಪೀಡ್ಸ್ ಬಂದಾಗ ಅವ್ರು ಡಾಕ್ಟ್ರು ಕೈ ಚೆಲ್ಬಿಟ್ರಿ, ಏನು ಮಾಡಬೇಕು ಅಂತ ಹೇಳೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತಿದ್ರು. ಕೊನೆಗೆ ಬೆಳಕರಿತು ನಾವು ಇಲ್ಲಿಂದ ನಾವು ಹೋಗ್ಬೇಕು, ಈ ಸಾಕು ನಮ್ಗೆ ಇಲ್ಲಿದು ಹುಬ್ಳಿ ಬೇಡ, ನಮಗೆ ಮತ್ತೆ ನಮ್ಮ ಊರಿನ ಹೋಗ್ಬೇಕು ಅಂತ ಅಂದ್ರೆ ಪಾಪ ಮತ್ತೆ ನಾನು ಇಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಸರ್ ನಮ್ಮ ಅಪ್ಪಾಜಿ ಹಿಂಗಾಗೈತಿ, ಮತ್ತೆ ನಾನು ನಿಮ್ಮ ಹತ್ರನ ಕರ್ಕೊಂಡ್ಬರ್ತೀನಿ, ನಮ್ಗೆ ಧೈರ್ಯ ಸಾಲವಲ್ದು ಇಲ್ಲಿ ಇರಾಕ ಅಂತ ಹೇಳಿ. ಎಲ್ಲ ಥರ ಏನಾಯ್ತು ಅಂದ್ರೆ ಇಲ್ಲ ಸರ್ 3-4 ಸರ್ತಿ ಪೀಡ್ಸ್ ಬಂದೈತಿ, ರಾತ್ರಿನೂ ICUಗೆ ಶಿಫ್ಟ್ ಮಾಡಿದಾರ ಅಂತ ಅಂದ್ರೆ ಬೇಡ ಅಲ್ಲಿರೋದು ಮತ್ತು ಕರ್ಕೊಂಡು ಬರ್ರಿ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು. ಮತ್ತೆ ಡಾಕ್ಟರ್ ಹತ್ರ ಮತ್ತೆ ಕರ್ಕೊಂಡ್ಬಂದ್ವಿ ಹಾಸ್ಪಿಟ್ಲಿಗೆ. ಕರ್ಕೊಂಡು ಬಂದಾದ್ಮೇಲೆ ಅವ್ರು ನೋಡಿ ಇನ್ನು ನಾನೇನು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲಮ್ಮ ಅಂತ ಅನ್ನೋದು. ಆ ಒಂದು ಪದ ಕೇಳಿದ ತಕ್ಷಣ ನನಗೆ ನಿಂತ ನೆಲ ಪುಸ್ತಕ ಹಾಕಿತ್ತು. ಯಾಕಂತ ಅಂದ್ರೆ ನಮ್ಮ ತಮ್ಮ ಜಾಣ ಇಲ್ಲ, ನಮ್ಮ ತಾಯಿ ನೋಡಿದ್ರೆ ಹುಷಾರಿಲ್ಲದಕ್ಕೆ ಏನೋ ಆ ಒಂದು ಮುಂದಿನ ದಿನಗಳನ್ನು ಫೇಸ್ ಮಾಡೋದು ನಮ್ಮ ಕೈಲಿ ಭಾಳ ಕಷ್ಟದ ಕೆಲಸ ಆಗಿತ್ತು. ಹಾಗಾಗಿ ನಮ್ಮ ಅಪ್ಪಾಜಿ ನಾನು ಆರಾಮ ಮಾಡಬೇಕು, ಅವ್ರೊಂದು ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ನಮಗೆ ಬೇರೆ ಏನು ಬೇಡ, ಆ ಮಟ್ಟಕ್ಕೆ ನಂದು ಯೋಚನೆ ಇತ್ತು. ಆಮೇಲೆ ಅವರು ಒಂದು ವಿಲ್ ಪವರ್ ಅವ್ರಿಗೆ ಜಾಸ್ತಿ ಇತ್ತು. ನಾನು ಬದುಕಬೇಕು ಅನ್ನೋ ಆಸೆ ಭಾಳ ಇತ್ತು ಅವ್ರಿಗೆ. ಅವ್ರು ಹೇಳ್ತಿದ್ರು ನಾನು ಎಲ್ಲರಿಗೂ ಎಲ್ಲ ಮಾಡಿದೆ ನಾನು, ನಿನಗೆ ಏನು ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ನೊಂದ್ಕೊಂತಿದ್ರು ಹಾಸ್ಪಿಟ್ಲಾಗಿದ್ದಾಗ. ಮತ್ತು ನನಗೆ ನೀನು ಮಾಡಲಿಲ್ಲ, ಈಗ ಏನು ಮಾಡ್ತೀರಿ ಹೇಳ್ರಿ ಅಂತ ಅಂದ್ರೆ ನಾನು ಅದೀನಲ್ಲ ನಿಮ್ಮ ಜೊತೆಗೆ ಅಂತ ಹೇಳೋದು ಭರವಸೆ ಕೊಡ್ತಿದ್ರು. ಅಂಥದ್ದು ನಮ್ಮ ಅಪ್ಪಾಜಿ ನಮ್ಮಮ್ಮನ ಬಿಟ್ಟು ಹೋಗಾರ ಅಂದಾಗ ಆ ಸಂಕಟನು ಯಾರಿಗೂ ತಡ್ಕೊಳಕ್ಕೆ ಆಗಂಗಿಲ್ಲ. ಅಂತಾಗಿ ನಮ್ಮ ಅಪ್ಪಾಜಿ ನಾವು ನಿನ್ಗೆ ಯಾರಾದ್ರೂ ನೋಡ್ಬೇಕಾ, ಹುಬ್ಳಿಲಿ ಇದ್ದಾಗ ಅವ್ರಿಗೆ ತ್ರಾಸಾಗೈತೆ ಅಂತ ಗೊತ್ತಾದಾಗ ನೀ ಯಾರನ್ನಾದ್ರೂ ನೋಡ್ಬೇಕು ಅಪ್ಪಾಜಿ, ಯಾರನ್ನಾದ್ರೂ ಕರೆಸ್ಬೇಕಾ ನಿಮಗೆ ಅಂತ ಹೇಳಿ ನಮ್ಮ ಅಪ್ಪಾಜಿ ಭಾಳನ ಅವ್ರಿಗೆ ಇಂಥವ್ರಿಗೆ ಮಾಡಿಲ್ಲ ಅನ್ನಂಗಿಲ್ಲ. ಅವರು ಎತ್ತಿ ಕೊಟ್ಟಂಥ ಕೈ ಅವ್ರದ್ದು. ಸಣ್ಣಂದಿರ್ತಾನೋ ಅವ್ರದ್ದು ತನ್ನ ಸಂಬಂಧಿಕರಿಗೆ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದ್ರು. ತನಗೆ ಇಲ್ಲ ಅಂತ ಅಂದ್ರೂ ಸಂಬಂಧಿಕರಿಗೆ ಬೇಕಾದಷ್ಟು ಮಾಡಿದ್ರು. ಯಾವ ಸಂಬಂಧಿಕರು ನಮ್ಮ ಅಪ್ಪಾಜಿ ಅಷ್ಟು ತ್ರಾಸಿದ್ದಾಗ ಯಾರೂ ಬರಲಿಲ್ಲ ಅವ್ರನ್ನ ನೋಡ್ಕೊಳೋದಕ್ಕೆ. ಅದಕ್ಕೆ ಮನುಷ್ಯ ಸ್ವಾರ್ಥಿ ಆಗಕ್ಕಂತಾನೆ ಈಗ ಅಂತ ಹೇಳ್ಬೋದು. ಮನುಷ್ಯ ಯಾಕೆ ಸ್ವಾರ್ಥಿ ಆಗಕ್ಕಂತಾನ ಅಂತಂದ್ರೆ ಸಾಯೋ ಟೈಮಲ್ಲಿ ಎಲ್ಲ ತಮ್ಮ ಜೀವನ ತಾವು ನೋಡ್ಕೊಂತಿರ್ತಾರ. ಸಾಯೋ ಟೈಮಲ್ಲಿ ಯಾರು ಬಂದು ಔಷಧಿ ನಿಲ್ಲಂಗಿಲ್ಲ. ಹಾಗಾಗಿ ನಮ್ಮ ಅಪ್ಪಾಜಿಗೆ ನಾವು ಒಂದು ಮಾತು ಕೇಳಿದ್ವಿ, ನಿಮ್ಗೆ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಮಾಡಿದಿರಲ್ಲ, ನೀವು ನಿಮ್ಮ ಹತ್ರ ನಿಮ್ಮನ್ನು ನೋಡೋಕೆ ಯಾರನ್ನಾದ್ರೂ ಕರೆಸ್ಬೇಕಾ ಅಂತ ಕೇಳಿದ್ರೆ ನನಗೆ ಯಾರೂ ಇಲ್ಲ, ನೀವು ಅದಿರಲ್ಲ ಸಾಕು, ಬೇರೆ ಯಾರೂ ಬೇಡ ನನಗೆ, ಆ ದುರ್ಗಮ್ಮ ಅದಾಳಲ್ಲ ಸಾಕು ಅಂತ ಅಂದರು. ಅದು ಒಂದು ಆ ಮಾತು ಕೇಳಿದಾಗ ನಮಗೆ ಇಷ್ಟು ಕರಳು ಕಿವಿಸ್ದಂಗೆ ಆಗುತ್ತೆ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ನೋಡ್ಕೊಂಡ್ರು ಒಬ್ಬೊಬ್ಬರು ನಮ್ಮ ಅಪ್ಪನ ಜೊತೆಗೆ ಇರಲಿಲ್ಲ. ನಮ್ಮ ಅಪ್ಪನ ಜೊತೆಗೆ ಇದ್ದಿದ್ದು ನಮ್ಮ ಮಕ್ಕಳು ಮತ್ತು ಹೆಂಡತಿ ಮತ್ತು ನಮ್ಮ ಅಣ್ಣಾರಿಬ್ಬರು, ಡಾಕ್ಟ್ರನ್ನ ಇನ್ನೊಣ್ಣ ಅಂತೇಳಿ ಅವ್ರು ಇಬ್ಬರೇ ಇದ್ದಿದ್ದು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದು. ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂದಾಗಿಂದ ಫಸ್ಟಿಗೆ ಅವರಿಗೆಲ್ಲ ಗೊತ್ತಿತ್ತು. ನಮ್ಮ ಅಪ್ಪಾಜಿಗೆ ಈಗ ಸಂಬಂಧಿಕರು ಅಂತ ಅಂತೀವಲ್ಲ, ಅವರಿಗೆ 4th ಸ್ಟೇಜ್ನಾಗ ಐತೆ ಅಂತಾನು ಗೊತ್ತಿತ್ತು. ಬರೀ 6 ತಿಂಗಳ 1 ವರ್ಷ ನಮ್ಮ ಅಪ್ಪಾಜಿ ಬದುಕ್ತಾರಂತಾನು ಗೊತ್ತಿದ್ರು ಸಹಿತ ಸರಿ ಸುಮಾರು 6 ರಿಂದ 8 ತಿಂಗಳು ನಮ್ಮ ಅಪ್ಪಾಜಿ ಅವ್ರು ಮಾತಾಡ್ಸೋಕ್ಕೂ ಬರಲಿಲ್ಲ. ನಮ್ಮ ಅಪ್ಪಾಜಿಗೆ ಅವ್ರು ಫೋನು ಮಾಡಲಿಲ್ಲ. ನಮ್ಮ ಅಪ್ಪಾಜಿ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಕೊತ ಇದ್ರೆ ನಮ್ಮ ಅಪ್ಪಾಜಿಗೆ ಏನಾಕತಿ ಏನು ಬಿಡುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಯಾರು ನಮ್ಮ ಅಪ್ಪಾಜಿಗೆ ಆ ಟೈಮಲ್ಲಿ ಇರಲಿಲ್ಲ. ಹಂಗಾರು ಅವ್ರೇನಾದರೂ ಯಾರ ಮೇಲಾದರೂ ಆಸೆ ಇಟ್ಕೊಂಡಾರ, ಯಾರನ್ನಾದ್ರೂ ಕಳಿಸ್ಬೇಕಂತ ಅಂದೊಂದು ಕೇಳಿದಾಗ ನನಗೆ ಯಾರೂ ಇಲ್ಲ ಸಾಕು, ನೀವು ಮಕ್ಕಳದಿರಲ್ಲ ನಮ್ಗೆ ಸಾಕಿಷ್ಟ, ಬೇರೆ ಯಾರೂ ಇಲ್ಲ, ಆ ದುರ್ಗಮ್ಮ ಹೋಗ್ಬೇಕಿದ್ರೆ ಸಾಕು ನನ್ನ ಜೊತೆಗೆ ಅಂತ ಅಂತಂದ್ರು. ಹುಬ್ಳಿಲಿ ಆಗಿರುವಂಥದ್ದು ಇದು ಹಾಸ್ಪಿಟ್ಲ್. ಮತ್ತೆ ಗದಗಿಗೆ ಕರ್ಕೊಂಬಂದು 4 ದಿನ ಹಾಸ್ಪಿಟ್ಲಲ್ಲಿ ಇದ್ವಿ. ಡಾಕ್ಟ್ರು ಇನ್ನು ನಾನು ಗ್ಯಾರಂಟಿ ಕೊಡಲ್ಲ, 2 ದಿನ ಅಥವಾ 4 ದಿನ ಅಂದರೆ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಓಣಿಯಲ್ಲಿರುವಂಥ ಜನ ಎಲ್ಲರೂ ಭಾಳಷ್ಟು ಜನರನ್ನ ಹಚ್ಕೊಂಡಿದ್ರು. ಅಪ್ಪಾಜಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಎಷ್ಟು ತಗೊಂಡು ಒಂದೊಂದು ಸರ್ತಿ ಬಂದರೆ 15-20 ಜನ ಬರಾಕಂತಾರೆ ಹಾಸ್ಪಿಟ್ಲಿಗೆ ಮಾತಾಡ್ಸಕ್ಕೆ. ನಿಮ್ಮ ಇಷ್ಟ ನಮ್ಮ, ನೀವು ಇಲ್ಲೇ ಇರೋದಾದರೆ ಇಲ್ಲೇ ಇರಲಿ, ನಾವು ಕೇರ್ ಟೇಕರ್ ಆಗಿ ನಾವು ಸಿಸ್ಟರ್ ಅದನ್ನು ನೋಡ್ಕೊತೀವಿ, ನಾವು ಬೇಡ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಮನೆಗೂ ನೀವು ಕರ್ಕೊಂಡು ಹೋಗ್ಬೋದು, ಆದರೆ ಅಪ್ಪಾಜಿ ಬದುಕ್ತಾರಂತ ನಾನು ನಿಮಗೆ ಗ್ಯಾರಂಟಿ ಕೊಡೋಂಗಿಲ್ಲ ಅಂತ ಹೇಳಿ
ಹಾಗಾಗಿ ನಾವು ಅವತ್ತಿನ ದಿನ ಹಾಸ್ಪಿಟ್ಲಿಂದ ನಾವು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಡಾಕ್ಟ್ರಿಗೆ ಮತ್ತೆ ಕೇಳಿದೆ, ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ನಮ್ಮ ಅಪ್ಪಾಜಿಗೆ ಏನಾದರೂ ತ್ರಾಸ ಅದನ್ನು ಕರ್ಕೊಂಬರ್ಬೇಕಂತ ಅಂದೇಳಿ ಡಾಕ್ಟ್ರು ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದರು. ಪಾಪ ಅವತ್ತು ನಾವು ಮತ್ತೆ ನಮ್ಮ ಅಪ್ಪಾಜಿನ ಕಾರಲ್ಲಿ ಕರ್ಕೊಂಬರೋಕ್ಕಾಗಲಿಲ್ಲ ಅಂತ ಆಂಬುಲೆನ್ಸ್ ನಾವು ಬುಕ್ ಮಾಡಿಕೊಂಡು ಆಂಬುಲೆನ್ಸಲ್ಲಿ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ತಂತ ಆಯಾಗಳು ಮತ್ತು ಸಿಸ್ಟರ್ ಸಹಿತ ಬಂದು ನಮ್ಮ ಅಪ್ಪಾಜಿಗೆ ಅವರು ಕಣ್ಣೀರು ಹಾಕೊಂಡು ನಮ್ಮ ಅಪ್ಪಾಜಿ ಅವತ್ತು ಕಳಿಸ್ಕೊಟ್ಟಿದ್ದಾರೆ. ಅವತ್ತು ಆಂಬುಲೆನ್ಸಲ್ಲಿ ಮನೆಗೆ ಕರ್ಕೊಂಡು ಬಂದು ಆದಮೇಲೆ ನಾವು ಯಾವ ಸಂಬಂಧಿಕರು ಯಾವ ಟೈಮಲ್ಲಿ ಆಗಂಗಿಲ್ಲ, ನೋವಿನ ಸಮಯದಲ್ಲಿ ಬಂದು ನಿಲ್ತಾರ ಅಂತ ಅಂದೇಳಂದು ಯಾರೂ ನಿಲ್ಲಲ್ಲ ಅಂತ ಅಂದೇಳಂದ್ರೆ ನಮ್ಮ ಅಪ್ಪಾಜಿನ ಅದಕ್ಕೊಂದು ಉದಾಹರಣೆ. ನಾವು ಅದಕ್ಕೆ ಉದಾಹರಣೆ ನಿಜ ಆಗ್ಬೇಕಂದ್ರೆ ಅವತ್ತು ಸಾಯಂಕಾಲ ಡಾಕ್ಟರ್ ನಮ್ಗೆ ಏನೆಲ್ಲ ಹೇಳಿ ಕಳಿಸಿದ್ರು ಅಂದ್ರೆ ಅವರು ನೀವು ಆದ್ರೆ ನಮ್ಮ ಅಪ್ಪಾಜಿ ಮಾತು ಬರಲಿಲ್ಲ, ಅವಾಗಲೇ ಮಾತು ನಿಂತಾಗಿತ್ತು, ಬರೀ ಗಜ್ಜಿ ಅಷ್ಟು ಕುಡಿತಿದ್ರು ಅವರು. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ರು ಮನೆಗೆ ಕರ್ಕೊಂಡು ಹೋಗಿ ನಿಂತಿಲ್ಲ, ಮನೇಲಿ ಯಾವುದೇ ರೀತಿ ಗಲಾಟೆ ಆಗಬಾರ್ದು, ಆಮೇಲೆ ನೀವು ಅವ್ರಿಗೆ ಏನೋ ಹರ್ಟ್ ಆಗುವಂಥ ವಿಷಯ ಮಾತಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ಅವ್ರಿಗೆ ನೋವಾಗುವಂಥ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಅದನ್ನು ನಿಮಗೆ ರೆಸ್ಪಾನ್ಸ್ ಮಾಡಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡೋಂಗಿಲ್ಲ, ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊರಿ, ಅವ್ರು ಎಲ್ಲಿ ಮಟ್ಟ ಇರ್ತಾರೆ ಅಲ್ಲಿ ಮಟ್ಟ ಅವ್ರನ್ನ ನೀವು ಹುಷಾರಾಗಿ ನೋಡ್ಕೊರಿ ಅಂತ ಹೇಳಿ ಕಳಿಸಿದ್ರು. ನಾವು ಅವತ್ತಿನ ದಿನ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದು ನಮ್ಮ ಅಪ್ಪಾಜಿನ ಆಂಬುಲೆನ್ಸಿಂದ ಮನೆಗೆ ಕರ್ಕೊಂಡ್ಬಂದು ಬೆಡ್ಗೆ ಹಾಕಿ ಅವ್ರಿಗೆ ಒಂದೆರಡು ಸ್ಪೂನ್ ಅಷ್ಟು ನೀರು ಕುಡಿಸಿ ಅದೇ ಹಿಂಗೆ ಕೂತ್ಕೊಂಡು ಒಂದು 10-15 ನಿಮಿಷ ಆಗಿಲ್ಲ, ಆವಾಗಲೇ ಸಂಬಂಧಿಕರು ಅನ್ನೋದು ಇರ್ತಾರಲ್ಲ ಅವರೆಲ್ಲ ಬಂದು ಜೋರ್ದಾರಾಗಿ ಜಗಳ ಮಾಡಿ ಬಾಯಿ ಬಂದು ಅವ್ರಿಗೆ ಹೇಳಬೇಕಿತ್ತಂತ, ನಾವೆಲ್ಲ ಹೇಳಬೇಕಿತ್ತು ಅಂತ ಹೇಳಿದ್ರು. ಹೇಳಬೇಕಿತ್ತು ಅನ್ನೋದಕ್ಕೆ ಒಬ್ಬ ಮನುಷ್ಯ ಅಷ್ಟೊಂದು ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಕಾಳಜಿ ಇತ್ತು ಅಂತ ಅಂದ್ರೆ ಇದು ನಿಮ್ಮೆಲ್ಲರಿಗೆ ಯಾಕೆ ಹೇಳಂತೀನಿ ಅಂತ ನಾನು ಇದಕ್ಕೆ ನಿಮ್ಮ ಹೇಳಬೇಕು, ಇದು ಸರಿನಾ, ನಾವು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳೋದು. ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅದಾನ, ಅವನು 6 ತಿಂಗಳು 1 ವರ್ಷ ಬದುಕ್ತಾನ ಅಂತ ಹೇಳೋದು ನಿಮಗೆ ಗೊತ್ತಿದ್ದಾಗ ನಿಮಗೆ ಅವ್ರ ಮೇಲೆ ಪ್ರೀತಿ ಇತ್ತು ಅಂತಂದ್ರೆ ನೀವು ಪದೇ ಫೋನ್ ಮಾಡ್ಕೊಂತ ಇರ್ತಿದ್ರಿ, ಅವ್ರು ಹೆಂಗದಾರ ಅಂತ ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ರಿ, ಅವ್ರು ಹಾಸ್ಪಿಟಲ್ನಾಗ ಅದಾರ ಮನ್ಯಾಗ ಅದಾರ ಅಂತ ಹೇಳೋದು ನಿಮಗೆ ಗೊತ್ತಾಗಿತ್ತು. ಆದರೆ ನೀವು 6 ತಿಂಗಳು 8 ತಿಂಗಳ ಮಟ್ಟ ಫೋನ್ ಮಾಡ್ದನ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾನ, ಅವ್ರಿಗೆ ಏನಾಗಿದೆ ಏನು ಬಿಡ್ತೀನಿ ಅಂತ ನೀವು ಕೇಳ್ದೇ ಇದ್ದಾಗ ಅವ್ರ ಸಿಚುವೇಶನ್ ನಿಮಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯತೆ ಐತಿ? ಗೊತ್ತಾಗಂಗಿಲ್ಲ. ಅದೇ ಪರಿಸ್ಥಿತಿ ಇಲ್ಲಾಗಿರೋದು. ಅವ್ರು ಯಾವುದಕ್ಕೂ ನಮಗೆ ಫೋನ್ ಮಾಡಲಿಲ್ಲ, ನಾವು ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ. ಹಾಗಾಗಿ ನಮ್ದೇನು ಅಪ್ಪಾಜಿ ಬೆಳಗ್ಗೆ ಒಂಥರ ಇದ್ರೆ ಸಾಯಂಕಾಲ ಒಂಥರ ಇರೋರು, ಮಧ್ಯಾಹ್ನ ಒಂದು ರೀತಿ ಇದ್ರೆ ರಾತ್ರಿ ಒಂಥರ ಇರೋರು. ಅಂಥ ಪೇಷಂಟನ್ನು ನಾವು ಮನೆಗೆ ಇಟ್ಕೊಂಡು ಅವ್ರನ್ನ ಬದುಕಿಸ್ಕೊಳಕ್ಕೆ ನಮ್ಮ ಪ್ರಯತ್ನ, ನಮ್ಮ ಹೋರಾಟ ನಡೆದಾಗ ಇಲ್ಲಿ ನೀವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಪ್ಪಾಜಿ ಹಿಂಗಾಗೈತೆ ಅಂತ ನಾವು ಫೋನ್ ಮಾಡಿ ಹೇಳೋಕ್ಕಾಗತ್ತಾ? ಇಲ್ಲಿ ನಮಗೆ ಬೇರೆ ಯಾವ ಕಡೆನೂ ನಾವು ಗಮನ ಕೊಟ್ಟಿಲ್ಲ, ಬರೀ ನಮ್ಮಪ್ಪನ ನಾವು ಉಳಿಸ್ಕೋಬೇಕು ಅನ್ನೋದು ಒಂದೇ ನಮ್ಮ ಪ್ರಯತ್ನ. ಅವರು 6 ತಿಂಗಳ 1 ವರ್ಷ ಕೊಟ್ಟಾರ. ಇನ್ನೂ ಅವ್ರು ಜಾಸ್ತಿ ಒಬ್ಬರು ಹೇಳ್ತಿದ್ದಿಲ್ಲ, ಹಾಸ್ಪಿಟಲಲ್ಲಿ ಹೇಳ್ತಿದ್ರು ಇಲ್ಲ ಒಬ್ಬೊಬ್ಬರು ಚೆನ್ನಾಗಿ ಅವ್ರು ಟ್ರೀಟ್ಮೆಂಟ್ ಮಾಡ್ಕೊತ ಬಂದಿದ್ದ, ಆದರೆ ಅವ್ರಿಗೆ ವೀಲ್ ಪವರ್ ಜಾಸ್ತಿ ಇತ್ತು ಅಂದರೆ ಬೇಕಾದಷ್ಟು 5-6 ವರ್ಷ ದಿನ ಬದುಕಿದವರು ಅದಾರ, 10 ವರ್ಷ ದಿನ ಬದುಕಿದವರು ಅದಾರ ಅಂತ ಅದಕ್ಕೆ ನಾವು ಆ ಒಂದು ಮನಸ್ಥಿತಿ ಇಟ್ಕೊಂಡು ಹೆಂಗಾರ ಮಾಡಿ ನಮ್ಮ ಅಪ್ಪಾಜಿ ನಾವು ಹಂಗಾರ ಬದುಕಿಸ್ಕೋಬೇಕು, ಅವ್ರ ವೀಲ್ ಪವರ್ ಐತಿ, ಆಮೇಲೆ ಇನ್ನೂ ಬದುಕಬೇಕನ್ನೋ ಅವ್ರಿಗೆ ಒಂದು ಆಸೆ ಐತಿ, ಹಾಗಾಗಿ ಅವ್ರು ಬದುಕ್ತಾರ ಅನ್ನೋದು ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಅವ್ರನ್ನ ಬದುಕಿಸ್ಕೊಳೋ ಪ್ರಯತ್ನ ಮಾಡಿದ್ವಿ ಹೊರತು ಬೇರೆ ಯಾವ ಕಡೆನೂ ನಾವು ಗಮನ ಕೊಡಲಿಲ್ಲ. ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬೇಕು ಅನ್ನೋದೊಂದು ಯಾವುದೂ ನಮ್ಮ ಮೈಂಡಲ್ಲಿ ಬರಲಿಲ್ಲ. ಹಾಗಾಗಿ ಅವ್ರವರಾಗಿ ತಿಳ್ಕೊಂಡು ಬಂದು ಹುಷಾರಿಲ್ದವ್ರನ್ನ ಮಾತಾಡ್ಸ್ಬೇಕು ಹೊರತು ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳೋದು ಯಾವನೇ ನಮ್ಮ ನೋವು ನಮ್ಮ ಸಂಕಟ ನಮಗೆ ಜಾಸ್ತಿ ಆಗಿರೋವಂಥ ಟೈಮಲ್ಲಿ ನಾವೆಲ್ಲರಿಗೂ ಅದನ್ನ ಹೇಳ್ಕೊತ ಬಂದ್ರಕ್ಕಾಗುತ್ತಾ? ಭಾಳ ನೋವು ಪಟ್ರು ನಮ್ಮ ಅಪ್ಪಾಜಿ. ಅವರು ಮಾನಸಿಕವಾಗಿಯೂ ಹಿಂಸೆಪಟ್ಟರು, ಮೆಂಟಲಿನೂ ಸ್ಟ್ರೆಸ್ ಮಾಡಿಕೊಂಡ್ರು. ಆಮೇಲೆ ಆ ಔಷಧಿಗಳು, ಅವು ಕಿಮೋ ಕೊಡಿಸೋದು ಅದೆಲ್ಲ ಅವ್ರನ್ನ ಅರ್ಧಕ್ಕರ್ಧ ಒಳಗಿಂದೊಳಗೆ ಸುಟ್ಟುಬಿಟ್ಟಿತ್ತು. ಅದಕ್ಕೆ ಹೇಳಿದ್ದು ನರಕ ಯಾತನೆ ಯಾವುದಪ್ಪ ಅಂತ ಅಂದರೆ ಈ ಕ್ಯಾನ್ಸರು ಯಾರಿಗೂ ನಮ್ಮ ಶತ್ರುಗಳಿಗೂ ಈ ಒಂದು ಕ್ಯಾನ್ಸರ್ ರೋಗ ಬರೋದು ಬೇಡಪ್ಪ ಅಂತ ಹೇಳೋದು ನಾನು ಕೇಳ್ಕೊತೀನಿ. ಅಷ್ಟಾತ್ ಅವರೆಲ್ಲ ಜಗಳ ಎಲ್ಲ ನೀವು ನಮಗೆ ಹೇಳಿಲ್ಲ ನಮ್ಗೆ ಬಿಟ್ಟಿಲ್ಲ ಅಂತ ಅಂದೆಲ್ಲ ಜಗಳ ಮಾಡ್ಕೊಂಡು ಪಾಡಿಗೆ ಅವ್ರು ಹೊರಟು ಹೋದ್ರು. ನಂತರ ಮತ್ತೆ ನಮ್ಮ ಅಪ್ಪಾಜಿಗೆ ನಾವು ಏನು ತಿನ್ನಿಸ್ಬೇಕು ಏನು ಉಣಿಸ್ಬೇಕು ಅವ್ರನ್ನ ಕ್ಲೀನ್ ಮಾಡೋದು, ಅವ್ರನ್ನ ನಮ್ಮ ತಂಗಿಯರು ಇಬ್ಬರು ಬಂದಿದ್ರು, ಅವರು ಇಬ್ಬರು ಬಂದರು. ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿ ನಾನು ಸುಸ್ತಾಗ್ಬಿಟ್ಟಿದ್ದೆ ನಿಜ ಆಗ್ಬೇಕಂತಂದ್ರೆ. ಮನೆಗೆ ಅವ್ರು ಬಂದ ತಕ್ಷಣ ಏನೋ ಒಂದು ನಾನ್ ರಿಲೀಫ್ ಅಂತ ಹೇಳಂದು ಅವರು ನಮ್ಮ ಅಪ್ಪಾಜಿದೆಲ್ಲ ಸೇವೆ ಅವ್ರು ಮಾಡಿದ್ರು. ಅವ್ರು ಮಾಡ್ಕೊಂಡಾಗ ಅವ್ರು ಬೆಡ್ ರಿಡನ್ ಆಗಿದ್ರು, ಅವ್ರಿಗೆ ಹೇಳೋಕ್ಕೂ ಬರ್ತಿರಲಿಲ್ಲ, ಕುಂದ್ರಕ್ಕೂ ಬರ್ತಿರಲಿಲ್ಲ. ಹಾಗಾಗಿ ಎಲ್ಲ ಹಾಸಿಗೆ ಮೇಲೆ ಅವ್ರಿಗೆ ಏನು ಮಾಡ್ತಿದ್ರು ಎಲ್ಲನೂ ಕ್ಲೀನ್ ಮಾಡೋದಾಗಲಿ, ಅವ್ರ ಮೈ ಒರೆಸೋದಾಗಲಿ, ಅವ್ರ ಮುಖ ಒರೆಸೋದು, ಅವ್ರು ಗಂಜಿ ಕೊಡಿಸೋದು ಎಲ್ಲನೂ ಟ್ಯಾಬ್ಲೆಟ್ ಹಾಕೋದ್ರಿಂದ ಹಿಡಿದು ನಮ್ಮ ತಂಗಿಯರು ಮತ್ತು ನಮ್ಮ ತಮ್ಮನೇ ಇದ್ವಿ, ನಮ್ಮಮ್ಮ ಅಂತ ಅವ್ರನ್ನ ಬಿಟ್ಟು ಸರಿದಿಲ್ಲ. ಅವ್ರನ್ನ ಎಲ್ಲರೂ ನೋಡ್ಕೊಂಡ್ವಿ. ನಮ್ಮ ತಾಯಿ ಹಾರ್ಟ್ ಪೇಷಂಟು, ಶುಗರ್ ಪೇಷಂಟು ಮತ್ತು ಬೈಪಾಸ್ ಸರ್ಜರಿ ಆಗೈತಿ ಅಂದ್ರೂ ಈ ಒಂದು ತಿಂಗಳ ದಿನ ನಾವು ಹಾಸ್ಪಿಟ್ಲಲ್ಲಿ ಇದ್ವಲ್ಲ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 9 ಗಂಟೆಗೆ ಬರ್ತಿದ್ರು. ಅವ್ರು ಬಂದವರು ಸಂಜೆ 9 ಗಂಟೆ ಮಟ್ಟ ನಮ್ಮ ಅಪ್ಪಾಜಿಗೆ ಮನೆಗೆ ಅವ್ರನ್ನ ಕಳಿಸೋವರೆಗೂ ನನ್ನ ಜೊತೆಗೇ ಇರ್ತಿದ್ರು. ನಾನು ನಮ್ಮಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಇರಬೇಕಿತ್ತು. ನಮ್ಮ ಮನೆಯವ್ರು ಹೋಗೋದು ಬರೋದು ಮಾಡ್ತಿದ್ರು. ಹಾಸ್ಪಿಟ್ಲಲ್ಲಿ ಹಿಂಗೆ ಕುಂದಿರ್ಬೇಕಿತ್ತು, ಎದ್ದು ಊಟ ಮಾಡೋಕ್ಕಾಗ್ತಿರಲಿಲ್ಲ, ತಿಂಡಿ ಮಾಡೋಕ್ಕಾಗ್ತಿರಲಿಲ್ಲ, ಅಲ್ಲಿ ಒಂದೇ ವೇನಲ್ಲಿ ನಾವು ಕುಂದಿರ್ಬೇಕಿತ್ತು. ಅವ್ರಿಗೆ ಬಿಟ್ಟು ನಾವು ಸರಿತಿರಲಿಲ್ಲ. ನಾನು ಇನ್ನೂ ಸ್ವಲ್ಪ ಗಟ್ಟಿ ಇದ್ದೀನಿ, ನಾನು ಕುಂದಿರ್ಬೋದಿತ್ತು. ಆದರೆ ನಮ್ಮಮ್ಮ ಆ ಟೈಮಲ್ಲಿ ಫೇಸ್ ಮಾಡಿದ್ದ ದಿನಗಳು ಅದಾವಲ್ಲ, ಅದನ್ನು ಯಾರಿಗೂ ನಿಜ ಆಗ್ಬೇಕಂದ್ರೆ ಯಾರಿಗೂ ಈ ಒಂದು ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳಿ ಅನ್ಕೊಂತೀನಿ ನಾನು. ನಮ್ಮ ಅಪ್ಪಾಜಿ ಭಾಳ ಕಷ್ಟಪಟ್ಟು ಈ ಹುಣ್ಣಿಮೆ ದಿನ ಅಂದರೆ ಬುಧವಾರ ದಿನ ನಮ್ಮ ಅಪ್ಪಾಜಿ ನಾವು ಹಾಸ್ಪಿಟ್ಲಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೀವಿ. ಹುಣ್ಣಿಮೆ ದಿನ ಆಗಿತ್ತು. ಕೊನೆಗೆ 8 ದಿನ ನಮ್ಮ ಅಪ್ಪಾಜಿ ನಮ್ಮ ಜೊತೆಗಿದ್ರು. ಆದರೆ ಅವ್ರು ಏನು ಮಾತಾಡ್ತಿರ್ಲಿಲ್ಲ. ಯಾವಾಗ ಏನಾದರೂ ನಮ್ಮ ತಾಯಿ ನೋವು ಮಾಡ್ಕೊಳೋದಾಗಲಿ, ಈ ರೀತಿ ನಾವೇನಾದರೂ ಜೋರಾಗಿ ಏನಾದರೂ ನಾವು ಇವರೆಲ್ಲ ಜಗಳ ಮಾಡಿ ಹೋಗಾದ್ಮೇಲೆ ನಾವೇನು ಮಾಡಿಬಿಟ್ಟು ನಮ್ಮ ಅಪ್ಪಾಜಿಗೆ ಹತ್ತಿ ಇಟ್ವಿ.
ಏನು ಅಂದರೆ ನಾವು ಮಾತಾಡೋದು ಯಾರಿಗೂ ಅವ್ರಿಗೆ ಸ್ಟ್ರೆಸ್ ಆಗಬಾರ್ದು, ಅವ್ರಿಗೇನು ನಾವು ಮಾತಾಡೋದು ಕೇಳಬಾರ್ದು, ಜೋರಾಗಿ ಸೌಂಡ್ ಆಗೋದು ಅವ್ರಿಗೆ ಕೇಳಬಾರ್ದು ಅಂತ ಹೇಳೋದು ಅವತ್ತಿಂದ ನಾವು ಹತ್ತಿ ಹೇಳಕೊಂತೀವಿ. ಅಕಸ್ಮಾತ್ ಏನಾದರೂ ನಾವು ಏನಾದರೂ ಭಾಳನ ಬೇಜಾರು ಮಾಡ್ಕೊಂಡು ನಮ್ಮ ಅಪ್ಪಾಜಿ ನೆನೆಸ್ಕೊಂಡು ನಾವು ಏನಾದ್ರು ಅಳದು ಅದೇನಾದ್ರು ಮಾಡ್ತಾ ಇದ್ದಾಗ ಅವ್ರ ಬಾಯಲ್ಲಿ ಬರೋ ಒಂದೇ ಪ್ರಶ್ನೆ ಯಾಕವ್ವ ಅಂತ ಹೇಳೋದು. ಅದೊಂದು ಕ್ಲಿಯರ್ ಆಗಿ ನಮಗೆ ಕೇಳ್ತಿತ್ತು. ಅಂದರೆ ಏನಾಗೈತಮ್ಮ, ಯಾಕೆ ಅಳಾಕೊಂತೀರಿ, ಏನು ತ್ರಾಸ ಆಗೈತೆ ನಿಮ್ಗೆ ಅಂತ ಹೇಳೋದು. ಅವ್ರು ಕೇಳ್ತಿದ್ರೆ ಏನೋ ಅವ್ರ ಬಾಯಿ ಇದ್ದಿದ್ರೆ, ಆದ್ರೆ ಅವ್ರ ಬಾಯಿನ ಇರಲಿಲ್ಲ, ಅವ್ರು ಏನು ಕೇಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಯಾಕವ್ವ ಅಂತ ಹೇಳೋದು ಅಷ್ಟೇ ಕೇಳ್ತಿದ್ರು. 2-3 ಸರ್ತಿ ಯಾಕವ್ವ ಅಂತ ಕೇಳ್ತಿದ್ರು. ಆದ್ರೆ ನಾವು ಅದಕ್ಕೆ ಹೇಳ್ತಿದ್ವಿ, ಅಪ್ಪಾಜಿ ನೀವು ಏನು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ರೆ ಏನಾದರೂ ಇದ್ರೆ ಹೇಳ್ರಿ ಅಂತ. ಅಂದ್ರೆ ಅವ್ರಿಗೆ ಏನು ಹೇಳೋಕ್ಕೆ ಬರ್ತಿರ್ಲಿಲ್ಲ. 8 ದಿನ ನಾವು ಕಳ್ಕೊಂತ ಬಂದ್ವಿ. ಕೊನೆಗೆ ಮತ್ತೆ ಬುಧವಾರ ದಿನ ನಾವು ಮನೆಗೆ ಕರ್ಕೊಂಡು ಹೋಗಿದ್ದೀವಿ. ಅದೇ ಬುಧವಾರ 5ನೇ ತಾರೀಕಿನ ದಿನ ಬೆಳಗ್ಗೆ ಒಂದು 5-6 ಗಂಟೆಯಿಂದ ಅವ್ರಿಗೆ ಮತ್ತೆ ಫೀಡ್ಸ್ ಸಾವಕಾಶವಾಗಿ ಸ್ಟಾರ್ಟ್ ಆಯಿತು. ಆವಾಗ ನಮಗೇನು ಹೇಳಿದ್ರು ಡಾಕ್ಟ್ರು, ನಾವಿಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಸಲೈನ್ ಕೊಡ್ತೀವಿ, ಅದಕ್ಕೆ ಫೀಡ್ಸ್ ಬಂದಾಗ ಅದ್ರ ಬದಲಾಗಿ ನಿಮ್ಗೆ ಟ್ಯಾಬ್ಲೆಟ್ ರೂಪದೊಳಗೆ ಟ್ಯಾಬ್ಲೆಟ್ ಕೊಡ್ತೀವಿ, ಪ್ರತಿದಿನ 3 ಟೈಮ್ ಆಗಬೇಕು ಅಂತ ಅಂದಿದ್ರು. ಅದನ್ನು ನಿಮಗೆ ಫೀಡ್ಸ್ ಬಂದ ತಕ್ಷಣ ಮತ್ತೆ ಅದೇನು ಔಷಧಿ ಅರಿಯೋದೈತಲ್ಲ ಅದನ್ನ ಅರ್ದು ಅವರಿಗೆ ಗುಳಿಗೆನ ಕೊಟ್ಟಿದ್ದಾಗಿತ್ತು. ಬೆಳಗ್ಗೆಯಿಂದ ಸಾವಕಾಶವಾಗಿ ಸಣ್ಣಗೆ ಇದ್ದೇ ಇತ್ತು. ಈ ಕಡಿಮೆ ಆಗುತ್ತೆ, ಆವಾಗ ಕಡಿಮೆ ಆಗುತ್ತೆ, ಈ ಕಡಿಮೆ ಆಗುತ್ತೆ, ಆ ಕಡಿಮೆ ಆಗುತ್ತೆ ಅಂತ ಬೆಳಗ್ಗೆನೂ ಔಷಧಿ ಹಾಕಿದ್ರು, ಮಧ್ಯಾಹ್ನನೂ ಔಷಧಿ ಹಾಕಿದ್ರು. ಕೊನೆಗೆ ನಾನು ಹಾಸ್ಪಿಟ್ಲಿಗೆ ನನ್ನ ಹತ್ರ ಡಾಕ್ಟರ್ ನಂಬರ್ ಇರೋದ್ರಿಂದ ನಾನು ಸಿಸ್ಟರಿಗೆ ಫೋನ್ ಮಾಡ್ತೀನಿ. ಸಿಸ್ಟರ್ ನಂಬರ್ಗೆ ಇರೋದ್ರಿಂದ ಸಿಸ್ಟರಿಗೆ ಫೋನ್ ಮಾಡಿದೆ. ಅವತ್ತು ನಮ್ಮ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ, ಅವತ್ತೇ ಸಿಸ್ಟರು ಇರಲಿಲ್ಲ. ಅಂದ್ರೆ ಬುಧವಾರ ದಿನ ಡಾಕ್ಟ್ರು ಪೂರ್ತಿಯಾಗಿ ಗುರುವಾರ 2 ದಿನ ಅವ್ರು ಆಪ್ರೇಷನ್ ಇರ್ತಾವೆ. ಹಾಗಾಗಿ ಸಿಸ್ಟರ್ಸು ಆಪ್ರೇಷನ್ ಥಿಯೇಟರ್ನಾಗ ಇದ್ರೇನೋ ಗೊತ್ತಿಲ್ಲ, ಅವರು ರಿಸೀವ್ ಮಾಡಲಿಲ್ಲ. ಸಾಯಂಕಾಲ 5 ಗಂಟೆ ಸುಮಾರಿಗೆ ಅವರು ಮತ್ತೆ ಅವರಿಗೆ ಫೋನ್ ಹಚ್ಚಿದಾಗ ಅವರು ಡಾಕ್ಟರ್ ಪಕ್ಕನ ಇದ್ರು. ಹಿಂಗಾಗಿದ್ಮ ಏನು ಮಾಡ್ಬೇಕಂತ ಗೊತ್ತಾಗೋದು ಅಂತ ಹೇಳಿದ ತಕ್ಷಣ, ಡಾಕ್ಟರ್ ಪಕ್ಕಕ್ಕೆ ಇದ್ರೆ ಹಿಂಗಾಗೈತೆ ಅಂತ ನಮ್ಮಪ್ಪ ಚೊಡ್ಕೇರಿ ಅಂತ ಅಂದ ತಕ್ಷಣ ಅವರು ಇಲ್ಲ, ಇವತ್ತು ಡೆತ್ ಆಗುವಂಥ ಅವ್ರಿಗೆ ಸಮಯ ಬಂದಾಗೈತಿ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ ಯಾರ ಹೆಣ್ಮಕ್ಳಿಗೂ ಈ ಒಂದು ಪರಿಸ್ಥಿತಿ ಬರಬಾರ್ದು. ತಂದೆ ಅವ್ರಿಗೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋಂಗಿಲ್ಲ ಅಂತ ಹೇಳಂದು ಅವರಿಗೆ ಗಂಡು ಮಕ್ಕಳು ಇರೋರು ಅದನ್ನು ಅರಗಿಸ್ಕೊಂತ ಶಕ್ತಿ ಇರುತ್ತೆ. ಆದರೆ ನಿಮ್ಮ ತಂದೆ ಇನ್ನೊಂದು ಸ್ವಲ್ಪ ಹೊತ್ತು ಇರೋಂಗಿಲ್ಲ ಅಂತ ಹೇಳಂತ ಅರಗಿಸ್ಕೊಳೋದು ಅಷ್ಟು ಸುಲಭದ ಮಾತಲ್ಲ. ಸಿಸ್ಟರ್ ನನ್ನ ಎದುರಿಗೇನು ಹೇಳಿದ್ರು, ನಾನು ಅಲ್ಲೇ ನಾಳೆ ಶುರು ಮಾಡಿದೆ. ಅಂದರೆ ಹೊರಗೆ ಬಂದಿದ್ದೇನೆ, ಒಳಗಿರಲಿಲ್ಲ. ಅಕ್ಕ ನೀನ ಧೈರ್ಯ ತೊಗೋಬೇಕು, ನೀನ ಗಂಡು ಮಗ ಆಗಿ ನೀನೆಲ್ಲ ಇಷ್ಟು ದಿನ ಓಡಾಡಿದೆಯಾ, ಇಷ್ಟು ದಿನ ಅವ್ರು ನೋಡ್ಕೊಂಡಿದೆಯಾ ಅಂದಾಗ ನೀನ ಧೈರ್ಯ ತೊಗೊಂಡು ಅವ್ರಿಗೆ ಮನೇಲಿದ್ದವ್ರಿಗೆ ಸಮಾಧಾನ ಮಾಡಬೇಕು ಅಂತಾರೆ. ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಮನೇಲಿದ್ದವ್ರನ್ನ ಯಾವ ರೀತಿ ನಾನು ಸಮಾಧಾನ ಮಾಡ್ತೀನಿ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡೆ. ಮತ್ತೆ ನಾನು ಡಾಕ್ಟರ್ ಜೊತೆಗೆ ಅಲ್ಲಿ ಮಾತಾಡಿದೆ. ಅವ್ರು ಹೇಳಿದ್ದು ಏನಾದರೂ ಒಂದು ಮಾಡ್ಬೇಕಲ್ಲ ಭಯ ಅಂದ ತಕ್ಷಣ ಪಾಪ ಅವ್ರು ಒಂದು ಇಂಜೆಕ್ಷನ್ ಹೇಳ್ತೀನಿ, ನಿನ್ನ ಸಮಾಧಾನಕ್ಕೋಸ್ಕರ ನೀವು ಒಂದು ಇಂಜೆಕ್ಷನ್ ಮಾಡಿಸ್ಬೋದಿದ್ದ, ಆದರೆ ನಾನು ಗ್ಯಾರಂಟಿ ಹೇಳಲ್ಲ ಅಂತ ಡಾಕ್ಟ್ರು ಅಂದ್ರೆ ಆತನಿಗೆ ಕಳಿಸ್ಕೊಡೋದು. ಅಂದ ತಕ್ಷಣ ಪಾಪ ಒಂದು ಇಂಜೆಕ್ಷನ್ ಮೆಸೇಜ್ ಮಾಡಿದ್ರು. ಓಡ್ ಹೋಗಿ ನಮ್ಮ ಮನೆಯವ್ರು ಬಂದ ತಕ್ಷಣ ನಮ್ಮ ಮನೆಯವರು ನಾನು ಓಡೋಗಿ ಆ ಇಂಜೆಕ್ಷನ್ ತೊಗೊಂಬಂದು ಅಲ್ಲೇ ಪಕ್ಕಕ್ಕೆ ನರ್ಸ್ ಇದ್ರೊಬ್ರು ಅವ್ರನ್ನ ಕರ್ಸ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ತೀವಿ. ಆ ನರ್ಸ್ಗೂ ಅವಾಗ ಗೊತ್ತಾಗೈತಿ ಇವ್ರು ಬದುಕಂಗಿಲ್ಲ ಅಂತ ಹೇಳೋದು. ಆದರೂ ನನ್ನ ಮನಸ್ಸಿನಲ್ಲಿರುವಂಥ ಸಂಕಟ ನೋವು ಎಲ್ಲನೂ ನಮ್ಮ ಅಪ್ಪಾಜಿ ಮೇಲೆ ಹಾಕಿದ್ದೆ. ನಾನು ಸಿಟ್ಟು ಮಾಡ್ಕೊಂಡೆ, ನಾವು ಹೇಳಿದ ಮಾತು ಕೇಳಿಲ್ಲ, ನೀವು ಬೇಡಿಸಿಬೇಡ ಅಂದ್ರೆ ಸೇದಿದ್ರಿ, ಈ ಟೈಮಲ್ಲಿ ಹಿಂಗೆ ಆಗ್ಬಿಡ್ತು ಅಂತ ಹೇಳೋದು. ನಮ್ಮ ಅಪ್ಪಾಜಿಗೆ ನನ್ನ ಸಿಟ್ಟನ್ನು ಅಂದ್ರೆ ಡಾಕ್ಟ್ರ್ ಹಿಂಗೆ ಹೇಳಿದ್ರು ಅಂತ ನಾನು ಯಾರಿಗೂ ಹೇಳಿಲ್ಲ. ಅದು ಅಪ್ಪಾಜಿ ಮೇಲೂ ಒಂದು ನೋವು, ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಸಂಕಟ ಎಲ್ಲನೂ ಒಂದು ಸಿಟ್ಟಿನ ರೂಪದಲ್ಲಿ ನನಗೆ ಹೊರಗೆ ಬಂತು. ಅವ್ರ ಜೊತೆಗೆ ನಾನು ಸಿಟ್ಟು ಮಾಡ್ಕೊಂಡೆ, ಅಪ್ಪಾಜಿ ನೀವು ನನ್ನ ಹೇಳಿದ ಮಾತು ಕೇಳಲಿಲ್ಲ, ಬೇಡಿಸಿಬೇಡ ಅಂದ್ರೆ ಸೇದಿದ್ರಿ, ಈಗ ಇಂಥ ಪರಿಸ್ಥಿತಿ ನಮಗೆ ತಂದು ನಿಲ್ಸಿದ್ರಿ ನೀವು ಅಂತ ಹೇಳೋದು. ಅಷ್ಟೊತ್ತಿಗೆ ನಮ್ಮ ಅಮ್ಮಗೆ ನಾವು ಹೇಳಿದ್ವಿ, ಅಪ್ಪಾಜಿ 4 ಸ್ಟೇಜ್ನಲ್ಲಿ ಐತಿ, ಅವ್ರು ಯಾವ ಟೈಮಲ್ಲಿ ಏನಾಗ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ನೀನು ಹಾರ್ಟ್ ಪೇಷಂಟು, ನೀನು ಗಟ್ಟಿಯಾಗಿರು ಅಂತ ಹೇಳೋದಾಗಲೇ ನಮ್ಮ ಅಮ್ಮಗೆ ನಾವು ಪ್ರಿಪೇರ್ ಮಾಡಿ ಆಗಿತ್ತು. ಒಂದು 3-4 ದಿನದಿಂದ ಒಂದು ಹಾಸ್ಪಿಟಲ್ ಯಾವಾಗ ನಮ್ಮ ಅಪ್ಪಾಜಿ ಹುಬ್ಳಿಯಲ್ಲಿ ಐ ಸಿ ಒಳಗೆ ಅಡ್ಮಿಟ್ ಆದರು. ಅವತ್ತಿಂದಲೇ ನಾನು ನಮ್ಮನ್ನು ಗಟ್ಟಿ ಮಾಡ್ಕೊತ ಬಂದಿದ್ವಿ. ಹಾಗಾಗಿ ನಮ್ಮಮ್ಮ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರು. ಇಲ್ಲ ಅಂದ್ರೆ ಅವ್ರನ್ನ ಫೇಸ್ ಮಾಡೋದು ನಮಗೆ ಭಾಳ ಕಷ್ಟ ಕೆಲಸ ಆಗಿತ್ತು. ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ನಾವಿದ್ವಿ ಅಲ್ಲಿ. ಆಮೇಲೆ ನಾನು ಜೋರಾಗಿ ಅಳೋದು ಇದನ್ನು ಮಾಡೋಕ್ಕೆ ಕುಂತಕ್ಕೆ ಮತ್ತೆ ಆ ಟೈಮಲ್ಲಿ ಅವರು ಅದನ್ನೇ ಮತ್ತೆ ಕೇಳಿತ್ತು, ಯಾಕವ್ವ ಅಂತ ಹೇಳೋದು ಕೇಳಿದ್ರು. ಅಂತಹ ಪರಿಸ್ಥಿತಿಯೊಳಗೂ ಅವ್ರು ಆ ಮಾತನ್ನು ಕೇಳಿದರು. ಯಾಕಂತಂದ್ರೆ ಮಕ್ಕಳಿಗೆ ತ್ರಾಸಾಗೋದು, ನೋವಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹೆಣ್ಮಕ್ಳ ಮೇಲೆ ಅಂದ್ರೆ ಅಷ್ಟೊಂದು ಪ್ರೀತಿ ಇದ್ದರು. ಆಮೇಲೂ ನಾವು ಹೇಳಿದ್ವಿ, ನೀವೇನಾದರೂ ಹೇಳತ್ತೆ ಹೇಳ್ರಿ, ನಿಮ್ಮ ಮಾತು ನಾವು ಅರ್ಥ ಮಾಡ್ಕೊತೀವಿ ಅಂತ ಹೇಳೋದು. ಅವ್ರು ಏನು ಮತ್ತು ಹೇಳೋಕ್ಕಾಗಿಲ್ಲ. ನನಗೆ ನೋವು ಇರೋದು ಏನಪ್ಪ ಅಂತ ಅಂದ್ರೆ ಆ ಟೈಮಲ್ಲಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. 8 ದಿನ ಕರ್ಕೊಂಡು ಬಂದು ಮನೇಲಿ ಮಲಗಿಸ್ಕೊಂಡ್ಬಿಟ್ಟೆ. ಹಾಸ್ಪಿಟ್ಲಲ್ಲಿ ಇದ್ರೆ ಇನ್ನೂ 4 ದಿನ ಬದುಕ್ತಿದ್ರೋ ಏನೋ ಅಂತ ಅನ್ನೋ ಒಂದು ಗಿಲ್ಟ್ ಫೀಲು ನನ್ನ ಹತ್ರ ಐತಿ. ಅದಲ್ದನ ಊಟ ಮಾಡಲಿಲ್ಲ, ತಿಂಡಿ ಮಾಡಲಿಲ್ಲ, ಏನೂ ಇಲ್ಲ. ಅವರು ಸಾಯೋವರೆಗೂ ಬರೀ ಗಂಜಿ, ಬರೀ ಜ್ಯೂಸು ಇದರಲ್ಲೇನು ಹೋಗ್ಬಿಟ್ರು. ಉಣ್ಣೋವಂಥ ಜೀವ, ಏನು ತಿನ್ನಲಿಲ್ಲ, ಉಣ್ಣಲಿಲ್ಲ, ಹೊರಟು ಹೋಗಲ್ಲ ಅನ್ನೋದೊಂದು ನೋವು ಐತಿ. ಫಸ್ಟ್ ಟೈಮ್ ಪ್ರಾಣ ಪಕ್ಷಿ ಹೋಗೋದನ್ನು ನಾನು ನೋಡಿರೋದು, ಯಾರ್ದು ನೋಡಿರಲಿಲ್ಲ. ಫಸ್ಟ್ ಟೈಮು ನಮ್ಮ ಅಪ್ಪಾಜಿ ಪ್ರಾಣ ಹೋಗೋದನ್ನು ನಮ್ಮ ಕಣ್ಣಾರೆ ನಾವೆಲ್ಲ ಸುತ್ತದ ನಿಂತ್ಕೊಂಡಿವಿ. ಆದರೆ ಅವ್ರನ್ನ ಹೊಂಟ ನಾವು ಏನಾದರೂ ಅವ್ರನ್ನ ಹಿಡ್ಕೊಂಡು ಬಂದು ಕುಂದಿರ್ಸ್ಕೋಬೋದಿತ್ತು. ಎಲ್ಲರೂ ಹೋಗ್ತಾರೆ ಅಂದ್ರೆ ಅವ್ರನ್ನ ಹಿಡಿಬೋದಿತ್ತು ನಾವು. ಆದರೆ ಆ ಕ್ಷಣ ಮಾತ್ರ ದೇವರು ಎಷ್ಟು ಮರುವಾಗ್ತಂದ್ರೆ ಅಲ್ಲೇನೇ ಇದೀವಿ ನಾವು. ಒಂದು ಕ್ಷಣ ನಮ್ಮಣ್ಣ ಡಾಕ್ಟರ್ ಅನ್ನಲ್ಲ, ಅವ್ರು ಬಂದ ತಕ್ಷಣ ಅಣ್ಣ ಹಿಂಗಾಗೈತೆ ನೋಡು ಅಂದ ತಕ್ಷಣ ಬಂದು ಪಾಪ ಅವರು ಎದೆ ಮುಟ್ಟಿ ಕಣ್ಣೆಲ್ಲ ನೋಡಿ ಕಾಕ ಅಂತ ಅಂದು ತಲೆ ಮೇಲೆ ಸೌರದ್ರಷ್ಟರಲ್ಲೇ ಅವ್ರ ಕಡೆ ನೋಡಿ ಆ ಕ್ಷಣ ಪಟ್ಟಂತ ಜೀವ ಹೋಗ್ತದೆ.
ಆ ಕ್ಷಣ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ನೆನಪಕ್ಕಾಗಂಗಿಲ್ಲ. ಇಂಥ ಎಲ್ಲ ಪರಿಸ್ಥಿತಿ ಇದನ್ನೆಲ್ಲ ಅನುಭವಿಸಿ ಇವತ್ತು ನಿಮ್ಮ ಎದುರಿಗೆ ಬರೀ ಯಾವಾಗ ಕೇಳಿದ್ರು ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಅಂದು ಹೇಳ್ತಿದ್ದೆ. ಆದರೆ ಇವತ್ತು ಎಲ್ಲ ಹಾಸ್ಪಿಟ್ಲಿನಲ್ಲಿ ಋಣ ಹಾರಿಕೊಂಡು ಇನ್ನು ಮುಂದೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ಬೇಕು. ಈಗಾಗಲೇ 4-5 ದಿನ ಅಂತ ನಾನು ವಿಡಿಯೋ ಹಾಕಬೇಕು ಅಂತಿದ್ದೆ. ಆದರೆ ನಾನು ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಕೂತ್ಕೊಂಡ್ರು ನನ್ನ ಕೈ ಆಗ್ತಿಲ್ಲ. ಹಂಗೆ ವಿಡಿಯೋ ಮಾಡೋದು ಅಲ್ಲಿಗೆ ಸ್ಟಾಪ್ ಮಾಡೋದು, ತಡ್ಕೊಳಕ್ಕಾಗಲ್ಲ ಅಂತ ಅದು. ಆದರೆ ಇವತ್ತು ಗಟ್ಟಿ ಜೀವ ಮಾಡಿ ಕೂತ್ಕೋಬೇಕು ಅಂತ ಕೂತ್ಕೊಂಡೆ, ಆದರೂ ತಡ್ಕೊಳಕ್ಕಾಗಿಲ್ಲ. ಭಾಳ ನಿಲುವಾಗ ಆಯ್ತು ವಿಡಿಯೋ. ಏನೋ ನನ್ನ ಮನಸ್ಸಿನ ನೋವು ನಾನು ನಿಮಗೆ ಹೇಳ್ಕೊಂಡಿದ್ದೀನಿ. ಕೊನೆಗೆ ನನ್ನ ಸಂಬಂಧಿಕರು ನಾನು ಕೊಟ್ಟಂಥ ಪಟ್ಟ 1.5-2 ವರ್ಷದಿಂದ ನಾನು ಮಾಡಿದ ಪ್ರಯತ್ನಕ್ಕೆ, ನಮ್ಮ ಅಪ್ಪಾಜಿನ ನಾನು ಉಳಿಸ್ಕೋಬೇಕು ಅಂತ ಮಾಡಿದ ಹೋರಾಟಕ್ಕೆ ನಮ್ಮ ಮನೆಯವರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾಕಂತ ಅವರು ನಾನು ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ರೂ ಒಂದು ದಿನ ಯಾಕೆ ಇಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಕೇಳಿಲ್ಲ. 1 ತಿಂಗಳ ದಿನ ನಾನು ಹಾಸ್ಪಿಟ್ಲಲ್ಲಿ ಇದ್ದರು. ಡ್ಯೂಟಿ ಪಾಪ ಹಗಲೆಲ್ಲ ಡ್ಯೂಟಿ ಮಾಡಿ ಬಂದು ಮತ್ತೆ ನನಗೆ ಸಾತಾಗಿ ಅವ್ರು ನಿಂತ್ಕೊಂಡ್ರು, ನನ್ನ ಜೊತೆಗೆ ನಿಂತ್ಕೊಂಡ್ರು. ಹಾಸ್ಪಿಟ್ಲಲ್ಲಿ ರಾತ್ರಿ ನನ್ನ ಜೊತೆಗೇ ಇರ್ತಿದ್ರು. ಅಪ್ಪಾಜಿಗೆ ಏನಾದರೂ ತ್ರಾಸಾದ್ರೆ ಆಕೆ ಜೊತೆಗೆ ಬೇಕಾಗತ್ತಾ ಅಂತ ಅಂದೇಳಂದು ಅವ್ರು ನನಗೆ ಈ ರೀತಿಯಾಗಿ ನನ್ನ ಜೊತೆ ನಿಲ್ಲಿಲ್ಲ ಅಂದ್ರೆ ನನಗೂ ಅಲ್ಲೆಷ್ಟೆಲ್ಲ ಮಾಡ್ತಿದ್ನೋ ಇಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ನಾವಿಬ್ಬರು ಮಾಡ್ಕೊತ ಬಂದರು. ಕೊನೆಗೆ ನನಗೆ ಸಿಕ್ಕಂಥ ಒಂದು ಬಹುಮಾನ ಸಂಬಂಧಿಕರಿಂದ ಏನು ಅಂತ ಅಂದ್ರೆ, ಅಪ್ಪನ ಗಂಟನ ಹೊಡ್ಕೊಂಡು ಹೋಗಕ್ಕೆ ಬಂದೀನಿ ಅಂತ ಅಂದೇಳೊಂದು ಮಾತು. ಅಪ್ಪನ ಇಷ್ಟು ದಿನ ನಾನು ನೋಡ್ಕೊಂಡಿದ್ದಕ್ಕೋಸ್ಕರ ನನಗೆ ಸಿಕ್ಕಂಥ ಒಂದು ಬಹುಮಾನ, ಇದು ಬಿರುದು. ಇದಕ್ಕೆಲ್ಲ ನಿಮ್ಮ ಉತ್ತರ, ನಿಮ್ಮ ಅನಿಸಿಕೆ. ಇವತ್ತು ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ನಿಮಗೆ ಕೇಳಕ್ಕೆ ಹೋಗಿಲ್ಲ. ಯಾಕಂತ ಅಂದ್ರೆ ಎಷ್ಟು ಜನ ವಿಡಿಯೋ ನೋಡಿ ಇದಕ್ಕೆ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳೋದು ನಾನು ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗೆ ಇರಲಿ ಅಂತ ಕೇಳ್ಕೊತ ಬಾಯ್ ಫ್ರೆಂಡ್ಸ್.